ಸೊ ಈಗಾಗಲೇ ಸುದೀರ್ಘವಾಗಿ ಒಂದು ವಿಸ್ತೃತ ಒಂದು ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಒಂದು ಚರ್ಚೆಯ ಒಂದು ಸಭೆಯನ್ನು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರವರು ತೆಗೆದುಕೊಂಡಿದ್ರು. ಅದರಲ್ಲಿ ಬಂದಿರೋ ನಮ್ಮ ಮಾಹಿತಿ ಪ್ರಕಾರ ಜಲಾಶಯಗಳಲ್ಲಿ ಕೂಡ ಈಗ ಸದ್ಯಕ್ಕೆ ಇರುವ ಒಂದು ಪರಿಸ್ಥಿತಿಯಲ್ಲಿ ಸಾಕಷ್ಟು ನೀರು ನಮ್ಮ ಹತ್ರ ಲಭ್ಯವಿದೆ. ಜೊತೆಗೆ ಇದು ಈಗ ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರು ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂಡ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಒಗ್ಗಟ್ಟಾಗಿ ಸಮನ್ವಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಸಮಸ್ಯೆ ಬರಬಹುದು ಅಂತ ಒಂದು ಕಂಟಿಂಜೆನ್ಸಿ ಆಕ್ಷನ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ತಿಂಗಳಲ್ಲಿ ಎಲ್ಲಿ ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ಅಂಡ್ ಸದ್ಯಕ್ಕೆ ಇರುವ ನಾವು ಈಲ್ಡ್ ಏನಿದೆ, ಬೋರ್ವೆಲ್ ಅಲ್ಲಿ ಇರುವ ಬರ್ತಕ್ಕಂಥ ನೀರಿನ ಈಲ್ಡ್ ಏನಿದೆ ಅದರ ಪ್ರಕಾರ ಒಂದು ಪ್ಲಾನ್ ಮಾಡಿದಾಗ ಸುಮಾರು ಒಂದು ಜೂನ್ 30ವರೆಗೆ ಒಂದು ಸುಮಾರು ತುಂಬಾನೇ ಒಂದು ಬೇಸಿಗೆ ಹೆಚ್ಚಾಗಿ ಇದೊಂದು ಸಮಸ್ಯೆ ಇದ್ರೆ ಒಂದು 94 ವಿಲೇಜಸ್ ವರೆಗೆ ಒಂದು ಸಮಸ್ಯೆ ಬರಬಹುದಂತ ಒಂದು ಅನುಮಾನ, ಸದ್ಯಕ್ಕೆ ಒಂದು ಪ್ರಾಥಮಿಕ ಅನುಮಾನ ಒಂದಿದೆ. ಸೊ ಅದರ ಪ್ರಕಾರ ನಾವು ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಂಡು ಎಲ್ಲಿ ಹೊಸ ಬೋರ್ವೆಲ್ಸ್ ನಮಗೆ ಬೇಕಾಗಬಹುದು ಅವ್ರು ಬೇರೆ ಯಾವ ಬೋರ್ವೆಲ್ಸ್ ನಾವು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೇವೆ, ಯಾವ್ದನ್ನ ಹೈರ್ ಮಾಡಬೇಕು ಆ ರೀತಿಯಲ್ಲಿ ಕೂಡ. ಸೊ ಎನಿವೇಸ್ ಈ ಒಂದು ಪರಿಸ್ಥಿತಿ ಏನಿದೆ ಇದು ದಿನನಿತ್ಯ ಚೇಂಜ್ ಆಗುವ ಒಂದು ಪರಿಸ್ಥಿತಿ. ಸೊ ಅದಕ್ಕೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹಿಡಿದು ಸೊ ಇಲ್ಲಿ RDPR ಡಿಪಾರ್ಟ್ಮೆಂಟ್ ಅಂಡ್ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಒಗ್ಗಟ್ಟಾಗಿ ಗ್ರೌಂಡ್ ವಾಟರ್ನ ತುಂಬಾನೇ ಒಂದು ನಿಗಾ ಇಟ್ಟು ಮಾನಿಟರ್ ಮಾಡ್ತಾ ಇದ್ದೇವೆ. ಅಂಡ್ ಮುಂದುವರೆದು ನಮ್ಮ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾಗ್ಲಿ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಕೂಡ ನಮಗೆ ಡೈರೆಕ್ಟ್ ಆಗಿ ಭರವಸೆ ಕೊಟ್ಟಿದ್ದಾರೆ ದಟ್ ಏನೇ ಸಮಸ್ಯೆ ಇದ್ರೆ ಇಮಿಡಿಯೇಟ್ ಆಗಿ ಸ್ಟೇಟ್ ಗಮನಕ್ಕೆ ತಂದಿದ್ರೆ ಯಾವ ರೀತಿಯಲ್ಲಿ ಸಹಾಯ ಅನುದಾನ ಯಾವ ರೀತಿಯಲ್ಲಿ ಏನ್ ಬೇಕು ಅದು ನಮಗೆ ಬೇಗನೆ ಮಾಡಿಕೊಡ್ತಾರೆ. ಸೊ ಕಂಪ್ಲೀಟ್ ಆಗಿ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಮುಂದೆ ಬರುವ ದಿವಸದಲ್ಲಿ ಕೂಡ ಇದನ್ನು ತೀವ್ರ ಒಂದು ನಿಗಾ ನಾವು ಇಟ್ಕೊಂಡು ಸಿಚುವೇಶನ್ ಪ್ರಕಾರ ಖಂಡಿತವಾಗಿ ಬೇರೆ ಬೇರೆ ಸೊಲ್ಯೂಷನ್ಸ್ ಇಟ್ಟು ವಿಲ್ ಸಾಲ್ವ್ ಇಟ್. ಇನ್ ಜನರಲ್ ಕೂಡ ನಮ್ಮ ಏನು ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ ಅಲ್ಲಿ ಕೂಡ ಏನಿದೆ ಈಗ ಬೇಸಿಗೆಯಲ್ಲಿ ಎಲ್ಲಿ ನಮ್ಮ ಕೆರೆ ಸಂರಕ್ಷಣಾ ಅಂಡ್ ಮಿಕ್ಕಿದ ಏನು ಜಲ ಸಂರಕ್ಷಣಾ ಕಾರ್ಯಕ್ರಮಗಳು ಏನ್ ನಾವು ತಗೊಳ್ಬೇಕಾಗಿದೆ ಅದನ್ನ ನಾವು ಈಗ ಹೊಸ ವರ್ಷ ಏಪ್ರಿಲ್ ಸ್ಟಾರ್ಟ್ ಆದ ತಕ್ಷಣ ಆನ್ ಪ್ರಯಾರಿಟಿ ಅದನ್ನ ನಾವು ತೆಗೆದುಕೊಳ್ತೇವೆ. ಅದರಿಂದ ಏನಾಗುತ್ತೆ ಮುಂದ್ಬರುವ ಮಳೆಯಲ್ಲಿ ಅಟ್ಲೀಸ್ಟ್ ಅಷ್ಟು ನೀರು ಸಂಗ್ರಹಣೆ ಆಗುತ್ತೆ. ಅದಕ್ಕೆ ಮುಂಚೆನೆ ಕೆಲಸ ಮಾಡ್ಕೊಂಡಿಟ್ರೆ ಅಟ್ಲೀಸ್ಟ್ ಅದು ಕೆಲಸ ಮಾಡುವಾಗ ಈ ವರ್ಷಕ್ಕೆ ಇಲ್ಲ ಅಂದ್ರೂ ಬರೋ ವರ್ಷಕ್ಕೆ ಅಟ್ಲೀಸ್ಟ್ ಅನುಕೂಲ ಆಗುತ್ತೆ. ಅವ್ರಿಗೂ ಕೂಡ ಗೋಕಟ್ಟೆ ಆಗ್ಲಿ ಅವ್ರು ಬೇರೆ ಬೇರೆ ಏನ್ ಸ್ಟ್ರಕ್ಚರ್ಸ್ ನಾವು ಮಾಡಬಹುದು ಆ ರೀತಿಲಿ ನಾವು ಮಾಡ್ತೇವೆ. ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಜೊತೆ ಕೂಡ ಕೋರ್ಡಿನೇಷನ್ ಇರ್ತೇವೆ. ನಡೀತಾ ಇದೆ. ಸೊ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಡಿಮಾಂಡ್ ಅದಕ್ಕೆ ಬೇರೆ ಜಿಲ್ಲೆಗಿಂತ ಸ್ವಲ್ಪ ಕಡಿಮೆನೇ ಇದೆ ಬಿಕಾಸ್ ಆಲ್ಟರ್ನೇಟ್ ಎಂಪ್ಲಾಯ್ಮೆಂಟ್ ರೆವೆನ್ಯೂಸ್ ಇರುವಾಗ. ಬಟ್ ಇದ್ರೂ ಸಹ ನಮ್ದು ಏನ್ ಲೇಬರ್ ಬಜೆಟ್ ನಮ್ಗೆ ಏನ್ ಸಿಕ್ಕಿದೆ ಅದರ ಪ್ರಕಾರ ಏನ್ ನಾವು ಕಾರ್ಯರೂಪವನ್ನು ಏನ್ ಮಾಡಿದೀವಿ ಆಕ್ಷನ್ ಪ್ಲಾನ್ ಪ್ರಕಾರ ಅದನ್ನ ನಾವು ಈಗ ಏಪ್ರಿಲ್ 1 ಅದು ಸ್ಟಾರ್ಟ್ ಆಗುತ್ತೆ. ಇದು ಈಗಾಗಲೇ ಹಿಂದಿನ ವರ್ಷದ ಕೆಲಸಗಳು ನಡೀತಾ ಇದೆ. ಅದನ್ನ ಕೂಡ ನಾವು 96-97% ಅಚೀವ್ಮೆಂಟ್ ನಾವು ಮಾಡಿದ್ದೇವೆ ನಮ್ದು ಏನ್ ಟಾರ್ಗೆಟ್ ಇತ್ತು. ಸೊ ಅದೇ ಪ್ರಕಾರ ಈಗ ಮುಂಬರುವ ವರ್ಷದಲ್ಲಿ ಕೂಡ ನಾವು ಹೆಚ್ಚಿಗೆ ಒತ್ತು ಕೊಟ್ಟು ಬೇಸಿಗೆ ಟೈಮ್ ಅಲ್ಲಿನೇ ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡಿ ಅದನ್ನ ಏನ್ ನಮ್ ಗುರಿ ಇದೆ ಅದನ್ನ ಕೂಡ ಸಾಧನೆ ಮಾಡಕ್ಕೆ ಪ್ರಯತ್ನ ಪಡ್ತೇವೆ. ಈಗ ಲೋಕಲ್ ಬಾಡಿ ಎಲೆಕ್ಷನ್ ಇನ್ನೂ ಆಗಿಲ್ಲ, ಜನಪ್ರತಿನಿಧಿಗಳು ಇಲ್ಲ, ಕೆಲಸ ಕಾರ್ಯಗಳು ಸಮರ್ಪಕ ಆಗ್ತಾ ಇದೆಯಾ ಸರ್? ಒಂದಷ್ಟು ಕುಂಠಿತ ಆಗ್ತಾ ಇದೆಯಾ ಗ್ರಾಮೀಣ ಪ್ರದೇಶ? ಇಲ್ಲ, ಈಗ ನಾನು ಬಂದು ಕಡಿಮೆ ಸಮಯನೇ ಆಗಿದೆ. ಸೊ ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಒಂದು ಕಷ್ಟನೇ. ಬಟ್ ಐ ಮೀನ್ ಜಿಲ್ಲಾ ಪಂಚಾಯತ್ ಇಂದ ಖಂಡಿತವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಒಂದು ಆಶ್ವಾಸನೆ ಕೊಡ್ತೇನೆ. ಸೊ ದಟ್ ನಮ್ಮ ಎಲ್ಲಾ ಅಧಿಕಾರಿಗಳದ್ದು ಏನೇನ್ ಜವಾಬ್ದಾರಿ ಅವ್ರ ಮೇಲೆ ನಿರ್ವಹಿಸಬೇಕಾಗಿದೆ ಅದನ್ನೆಲ್ಲ ಅವ್ರು ಸರಿಯಾಗಿ ಮಾಡ್ತಾರೆ ಅನ್ನೋದು ಒಂದು ಶಿಸ್ತನ್ನು ನಾನು ಇಟ್ಕೊಳ್ತೀನಿ.